ಈ ರೋಡ್ ಇಲ್ಲ, ಟಾರ್ ಇಲ್ಲ, ಮೋರ್ ಇಲ್ಲ, ಇಲ್ಲಿ ಏನೂ ಇಲ್ಲ. ಸುಮ್ಮನೆ ಏನೋ ನಾವು ಮನವಿ ಪತ್ರ 3-4 ಸರಿ ಮನವಿ ಪತ್ರ ಕೊಟ್ಟಿದ್ದೀವಿ. ಏನು ಕೆಲಸನೂ ನಡೀತಾ ಇಲ್ಲ ಇಲ್ಲಿ. ನಮ್ಗೆ ಇಲ್ಲಿ ಓಡಾಡಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಏನು ಕೆಲಸನೂ ಮಾಡ್ತಾ ಇಲ್ಲ ಇಲ್ಲಿ. ನಾವು ಯಾವುದೇ ಮನೆ ಇಲ್ಲಿ 300-400 ಮನೆ ಇದ್ದಾವೆ, ಯಾವುದು ಟ್ಯಾಕ್ಸ್ಗಳು ಯಾವುದು ನಿಲ್ಸಿಲ್ಲ. ನಾವು ಎಲ್ಲ ಅಪ್ ಟು ಡೇಟ್ ಕಟ್ತಾ ಇದ್ದೀವಿ. ನೀವು ಎಷ್ಟೇ ಸರಿ ಮನವಿ ಪತ್ರ ಕೊಟ್ಟರು ಏನು ಯಾರು ಮಾತಾಡ್ತಾ ಇಲ್ಲ. ಇಲ್ಲಿ ಬಂದು ಯಾವುದೇ ಅಧಿಕಾರಿಗಳು ಬಂದು ಏನು ನಮ್ಮ ಕಷ್ಟ ಸುಖ ಏನು ನೋಡ್ತಾ ಇಲ್ಲ. ನಿಮ್ಮ ಮುಖಾಂತರ ನಾವು ಹೇಳೋದೇನಂದ್ರೆ ನಮ್ದು ಏನಿದೆ, ನಮ್ಮ ರೋಡು, ಟಾರು, ಮೋರಿ ಏನಿದೆ ಅದು ನಮ್ಗೆ ಏನಿದೆ ನಾಗರಿಕರಿಗೆ ಏನು ಅವಶ್ಯಕತೆ ಅದನ್ನ ಮಾಡ್ಕೊಡಿ ಅಂತ ನಿಮ್ಮ ಮುಖಾಂತರ ನಾವು ಕೇಳ್ಕೊತಾ ಇದೀವಿ. ನಾವು ಇದಕ್ಕೆ ಅಲ್ಲೇ 5-6 ವರ್ಷ ಆಯ್ತು ನಾವು ಬಂದು. 6 ವರ್ಷದಿಂದ ಸ್ವಲ್ಪ ತಾರ್ ರೋಡ್ ತರ ಇತ್ತು, ಅದನ್ನು ಕಿತ್ತು ಮಣ್ ರೋಡ್ ಎಲ್ಲ ಮಾಡ್ಬಿಟ್ರು. ಫಸ್ಟ್ ಬರೀ ಮಣ್ ರೋಡ್ ಇದ್ರೆ ಪರವಾಗಿಲ್ಲ, ಗಾಡಿಗಳು ಓಡಾಡ್ತವೆ. ಜಲ್ಲಿ ತಂದು ಸುರಿದ್ಬಿಟ್ರು. ಆ ಜಲ್ಲಿಗಳಲ್ಲಿ ಸ್ಕಿಡ್ ಆಗಿ ಮಕ್ಕಳನ್ನ ಎಷ್ಟೋ ಸಲ ಎತ್ತಾಕಿದ್ದಾರೆ. ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರು, ಬೇಗ ಬಿಡಬೇಕು ಅನ್ನೋ ಟೈಮ್ ಇರುತ್ತೆ ಮಾರ್ನಿಂಗ್ ಅಲ್ಲಿ. ಅಂತದೆಲ್ಲ ಇದ್ದಾಗ ಇವರು ಎಲೆಕ್ಷನ್ ಟೈಮಲ್ಲಿ ನಾವು 5-6 ಜನ ಹೋಗಿ ಅವ್ರ ಹತ್ರನೇ ಹೋಗಿದೀವಿ. ಸರ್ ರೋಡ್ ಆಗಿಲ್ಲ ಸರ್, ಎಲೆಕ್ಷನ್ ಮಾಡೋಕ್ ಮಾತ್ರ ಬರ್ತೀರಾ, ಬಾಕಿ ಟೈಮಲ್ಲಿ ಬರಲ್ಲ ಅಂತ ಹೇಳಿದಕ್ಕೆ, ಇಲ್ಲ ಮೇಡಮ್ ನಮಗೆ ಗೊತ್ತಿರ್ಲಿಲ್ಲ BBMP ಆಗಿದ್ಯಾ ಅಂತ ಕೇಳಿದ್ರು. ಸರ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಮಗಿನ್ ಹೆಂಗ್ ಗೊತ್ತಿರುತ್ತೆ ಸರ್, ನೀವೆಲ್ಲ ಡಿಸ್ಕಷನ್ ಮಾಡಿ ಹೇಳ್ಬೇಕಲ್ವಾ, ಮಾಡಿಸ್ಬೇಕಲ್ವಾ ಅಂದಿದ್ದಕ್ಕೆ ಮಾಡಿಸ್ತೀವಿ ಅಂದ್ರು. ಎಲೆಕ್ಷನ್ ದಿವಸ ಬಂದು ಡಸ್ಟ್ ಇದು ಸುರಿಸಿದ್ರು. ಅದಾದ್ಮೇಲೆ ಯಾರು ಬಂದು ತಿರುಗಿ ನೋಡಿಲ್ಲ. ರೋಡ್ ಮತ್ತೆ ಮೋರಿಗಳು ಆಗಿಲ್ಲ. ರೋಡಿನ ಮೇಲೆ ಎಲ್ಲ ನೀರು ಹರಿಯುತ್ತೆ, ಕೊಚ್ಚೆಗಳಾಗುತ್ತೆ, ಮಕ್ಳುಗಳು ಓಡಾಡುತ್ತೆ, ಮನೆಗಳಿಗೆ ನುಗ್ಗಿದೆ, ಎಷ್ಟೊಂದು ಮನೆಗಳಿಗೆ ನುಗ್ಗಿದೆ. ಈಗ ಎಲ್ರು ಚೆನ್ನಾಗೇ ಇರ್ತಾರೆ ಅಂತ ಹೇಳಿದ, ಬಡವ್ರ ಬಗ್ರು ಮನೇಲಿ ಡೌನ್ ಇರುತ್ತೆ, ಅಂತವರೆಲ್ಲ ಎಷ್ಟು ಹಿಂಸೆ ಪಡ್ತಾರೆ ಅಂತ ನೋಡ್ಬೇಕಲ್ವಾ. ಸರ್ ಮಾಡ್ತೀವಿ ಅಂತ ಎಲೆಕ್ಷನ್ ಟೈಮಲ್ಲಿ ಬಂದ್ರು ಸರ್, ಅಷ್ಟೇನೆ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಯಾರು ಬಂದಿಲ್ಲ ಸರ್, ಯಾರ ಕಡೆಯೂ ಬಂದಿಲ್ಲ. ಜನತಾದಳ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, BJP ಆಗ್ಲಿ ಯಾರು ಬಂದಿಲ್ಲ ಸರ್.